ಹಲೋ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಟ್ರೂ ಲವ್ ಅಥವಾ ಸಾನೆಟ್ 116 ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಈ ಸಾನೆಟ್ ಇದರಲ್ಲಿ 14 ಲೈನ್ಗಳಿರುತ್ತೆ. ಇದು ತುಂಬ ಪ್ರಚಲಿತವಾಗಿರ್ತಕ್ಕಂಥದ್ದು. ಈ ಕವನದಲ್ಲಿ ಶೇಕ್ಸ್ಪಿಯರ್ ನಿಜವಾದ ಪ್ರೀತಿ ಯಾವುದು, ಸುಳ್ಳು ಪ್ರೀತಿ ಯಾವುದು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ಬರವಣಿಗೆ ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ, ಮೊದಲು ಯಾವುದು ನಿಜವಾದ ಪ್ರೀತಿ ಅಲ್ಲ ಅಂತ ಹೇಳ್ತಾರೆ, ಆಮೇಲೆ ಯಾವುದು ನಿಜವಾದ ಪ್ರೀತಿ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾರೆ, ಅದಾದ ನಂತರ ಎಕ್ಸಾಂಪಲ್ಸ್ ಕೊಟ್ಟು ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಕಪ್ಲೆಟ್ಸ್ ಅಂತ ಹೇಳ್ತೀವಿ, 2 ಲೈನ್ ಕೊನೆಯಲ್ಲಿ ಅದರಲ್ಲಿ ಎಂಥ ಪಂಚ್ ಹೊಡಿತಾರಂದರೆ, ಅದರಲ್ಲಿ ತಾನು ಹೇಳಿದ್ದು ಅಕ್ಷರಶಃ ನಿಜ. ಒಂದು ವೇಳೆ ಇದನ್ನೇನಾದರೂ ನೀವು ಯಾರಾದರೂ ನಾನು ತಪ್ಪು ಹೇಳ್ತಿದ್ದೀನಿ ಅಂತ ಪ್ರೂವ್ ಮಾಡಿದರೆ ನಾನು ಬರೆಯೋದೇ ಬಿಟ್ಬಿಡ್ತೀನಿ ಅನ್ನೋ ಮಟ್ಟಕ್ಕೆ ಒಂದು ಚಾಲೆಂಜನ್ನು ಕೊಡ್ತಾರೆ. ಇದನ್ನು ಹೇಳೋದು ಯಾಕಂತಂದರೆ, ನಾನು ಅಷ್ಟು ಸರಿಯಾಗಿ ಹೇಳ್ತಿದ್ದೀನಿ, ನಾ ಹೇಳ್ತಕ್ಕಂಥದ್ದು ತುಂಬ ಕರೆಕ್ಟ್ ಆಗಿದೆ ಅಂತ ಹೇಳೋದು ಅಷ್ಟೇ. ಅದು ಬನ್ನಿ ಈಗ ನೋಡೋಣ, ಲೈನ್ ಬೈ ಲೈನ್. ಮೊದಲು ಬ್ರೀಫ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ ಮಿ ನಾಟ್ ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಅಡ್ಮಿಟ್ ಇಂಪೀಡಿಮೆಂಟ್ಸ್. ಅಡ್ಮಿಟ್ ಇಂಪೀಡಿಮೆಂಟ್ಸ್ ಅಂದರೆ ಅಲೋ ಅಬ್ಸ್ಟೆಕಲ್ಸ್ ಅಂತ. ಅಲೋ ಅಬ್ಸ್ಟೆಕಲ್ಸ್ ಅಂದರೆ ಏನಾಗಾದರೆ ಅಡೆತಡೆ ಒಡ್ಡುವುದು ಅಂತ. ವಯಸ್ಸಿಗೆ ಬಂದ ಒಂದು ಗಂಡು, ವಯಸ್ಸಿಗೆ ಬಂದ ಒಂದು ಹೆಣ್ಣಿಗೆ ನಾವು ಮಿಲನ ಆಗಲಿಕ್ಕೆ ಅನುವು ಮಾಡಿಕೊಡ್ತೀವಲ್ಲ, ಅದನ್ನು ನಾವು ಮದುವೆ ಅಂತ ಹೇಳ್ತೀವಿ, ಮ್ಯಾರೇಜ್. ಆದರೆ ಇಲ್ಲಿ ಹಾಗೆ ಹೇಳ್ತಿಲ್ಲ, ಮ್ಯಾರೇಜ್ ಆಫ್ ಮೈಂಡ್ಸ್ ಅಂತ ಹೇಳ್ತಾನೆ. ಹಾಗಾದರೆ ಇದರ ಒಳಸುಳಿ ಏನು ಅಂದರೆ, ಇಲ್ಲಿ ಮ್ಯಾರೇಜ್ ಅನ್ನೋ ಒಂದು ಪವಿತ್ರವಾದಂಥ ಬಂಧನಕ್ಕೆ ಕೇವಲ ಗಂಡು ಹೆಣ್ಣು ಆಗಬೇಕಾಗಿಲ್ಲ, ಗಂಡು ಗಂಡು ಜೊತೆಯಲ್ಲಿ ಇರಬಹುದು, ಹೆಣ್ಣು ಹೆಣ್ಣು ಜೊತೆಯಲ್ಲಿ ಇರಬಹುದು ಅಂತ. ಅಂದರೆ ಇದು ಒಂದು ತರಹ ಪವಿತ್ರವಾದಂಥ ಬಾಂಧವ್ಯ ಅಷ್ಟೇ. ಅದು ಹೇಗಿರುತ್ತೆ ಹೇಗಿರಲ್ಲ ಅಂತ ಹೇಳೋದಲ್ದೇನೆ, ಮೊದಲನೇ ಲೈನಲ್ಲಿ ಏನು ಹೇಳ್ತಾರೆ ನೋಡಿ, ಎಲ್ಲಿ ಇಂತಹ ಪ್ರೀತಿ ಇದೆಯೋ ಆ ಪ್ರೀತಿಯಲ್ಲಿ ನಾನು ಅಡ್ಡಗಾಲ ಹಾಕಲಿಕ್ಕೆ ಹೋಗಲ್ಲ ಅಂತ. ಇಲ್ಲಿ ನಾನು ಮೀ ಅಂದರೆ ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳೋದು ಅರ್ಥ ಕೇವಲ ಅಲ್ಲಿಗೆ ಸೀಮಿತವಲ್ಲ. ಅದು ಅಲ್ಲಿ ಅಜ್ ಅಂತ ಹೇಳಿದಂಗೆ ಅದು. ಅಂದರೆ ನೋಡಪ್ಪ, ನಾನಂತೂ ಹೀಗೆ ಮಾಡಲ್ಲ ಅಂತ ಯಾರಾದರೂ ಅಂದರೆ ಅದರ ಅರ್ಥ ಏನಾಗುತ್ತೆ, ನೀವು ಮಾಡಬೇಡಿ ಅಂತಲೇ ಅರ್ಥ ತಾನೆ. ಹಾಗಾಗಿ ಇಲ್ಲಿ ಬಹಳ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಅದು ಅನ್ವಯ ಆಗುವಂತೆ ಹೇಳಿದರೂ ಕೂಡ ಮೊದಲು ನಾನು ಮಾಡಲ್ಲ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ ಅಲ್ಲಿ. ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈನ್ಸ್. ಪ್ರೀತಿ ಪ್ರೀತಿಯಲ್ಲ ಅಂತ ಅಂದರೆ ಯಾವಾಗ ಅಲ್ಲ, ಯಾವಾಗ ಅದು ಬೇರೆಯೇ ಇನ್ನೊಂದು ಆಲ್ಟರ್ನೇಟಿವ್ ಸಿಕ್ಕಾಗ. ಅಂದರೆ ಪ್ರೀತಿ ಮಾಡುವವರಿಗೆ ಇನ್ನೊಂದು ಅಟ್ರಾಕ್ಷನ್ ಆಗಿ ಇನ್ನೊಬ್ಬರು ಅವರು ಚೆನ್ನಾಗಿದ್ದಾರೆ ಅಂತ ಅನಿಸಿ ನಿಮ್ಮ ಪ್ರೇಮವನ್ನು ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ. ಅಂದರೆ ಎಲ್ಲಿ ಒಂದು ಲಾಯಲ್ಟಿ ಅನ್ನೋದಿರುತ್ತೋ ಆ ಲಾಯಲ್ಟಿ ಇದ್ದಾಗ ಮಾತ್ರ ಅದು ನಿಜವಾದ ಪ್ರೀತಿ ಆಗತ್ತೆ, ಇಲ್ಲಾಂದರೆ ಪ್ರೀತಿ ಆಗಲ್ಲ. ಇವತ್ತೊಬ್ಬಳು ಮತ್ತೆ ಇನ್ನೊಂದು ಸ್ವಲ್ಪ ಬಿಟ್ಟ ದಿನ ಇನ್ನೊಬ್ಬಳು, ಅದಾದಮೇಲೆ ಇನ್ನೊಬ್ಬಳು, ಈ ಲವ್ಗಳು ಇವು ಲವ್ ಅಲ್ಲ. ಇದು ಓನ್ಲಿ ಲಸ್ಟ್ ಅಂತ ಹೇಳ್ತಾರೆ ಅದಕ್ಕೆ. ಆರ್ ಬೆಂಡ್ಸ್ ವಿತ್ ದ ರಿಮೂವರರ್ ಟು ರಿಮೂವ್. ರಿಮೂವರರ್ ಅಂದರೆ ಇಬ್ಬರ ಮಧ್ಯದ ಪ್ರೀತಿ ಇನ್ನಾರಿಗೋ ಥರ್ಡ್ ಪರ್ಸನ್ಗೆ ಇಷ್ಟ ಆಗ್ತಾ ಇಲ್ಲ, ತಂದೆ ತಾಯಿ ಅಂತಲೇ ಇಟ್ಕೊಳ್ಳಿ. ಅವ್ರು ಏನು ಮಾಡ್ತಾರೆ, ಅಡ್ಡ ಬರ್ತಾರೆ, ಹೆದರಿಸ್ತಾರೆ, ಇದು ಸರಿಯಲ್ಲ, ನೀನು ಇದು ನಮಗೆ ಒಪ್ಪಿಗೆ ಇಲ್ಲ, ನೀನು ಇದನ್ನು ಬಿಡಬೇಕು ನೀನು ಅಂತ. ಆಗ ಆ ಪ್ರೆಷರಲ್ಲಿ ನಿಮ್ಮನ್ನು ನೀವು ಹಿಂದೆಗೆದರೆ, ಭಯದಿಂದ ಅದನ್ನು ಕೈ ಬಿಟ್ಟರೆ ಅದು ನಿಜವಾದ ಪ್ರೀತಿ ಅಲ್ಲ. ಹಾಗಾದರೆ ಇದರ ಪ್ರಕಾರ ಓ ನೋ, ಇಟ್ ಈಸ್ ಆನ್ ಎವರ್ ಫಿಕ್ಸ್ಡ್ ಮಾರ್ಕ್ ದಟ್ ಲುಕ್ಸ್ ಆನ್ ಟೆಂಪೆಸ್ಟ್ ಆ್ಯಂಡ್ ಈಸ್ ನೆವರ್ ಶೇಕನ್. ಮುಂದೆ ಹೇಳ್ತಾರೆ, ಇದು ಎಂಥದಂತಂದರೆ, ಸಮುದ್ರದ ದಂಡೆಯಲ್ಲಿ ಬಂದರು ಇರ್ತಾವಲ್ಲ, ಅಲ್ಲಿ ಒಂದು ಲೈಟ್ ಹೌಸ್ ಅಂತ ಇರುತ್ತೆ. ಇದು ಬಹಳ ದೂರದಿಂದನೇ
ಹಾರ್ಬರ್ ಇಲ್ಲಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿ ಲೈಟ್ ಹೌಸನ್ನು ಮಾಡಿರ್ತಾರೆ. ಇದು ಎಷ್ಟು ಗಟ್ಟಿಯಾಗಿ ಕಟ್ಟಿರ್ತಾರೆ ಅಂತಂದರೆ ಅಲ್ಲಿ ಏಳುವ ಬಿರುಗಾಳಿ ಎಷ್ಟು ಸಲ ಹೊಡೆದ್ರೂ ಕೂಡ ಅದು ಹೇಗೆ ಗಟ್ಟಿಯಾಗಿ ನಿಂತುಕೊಂಡಿರುತ್ತೋ ಹಾಗೆ ಯಾವ ಪ್ರೀತಿ ಗಟ್ಟಿಯಾಗಿ ನಿಂತುಕೊಳ್ಳುತ್ತೋ ಅದು ಮಾತ್ರ ನಿಜವಾದ ಪ್ರೀತಿ. ಇಲ್ಲಿ ಲುಕ್ಸ್ ಆನ್ ಅಂದರೆ ಎದುರಿಸುವುದು ಅಂತ. ಟೆಂಪೆಸ್ಟ್ ಅಂತಂದರೆ ಬಿರುಗಾಳಿ. ಆ್ಯಂಡ್ ಇಟ್ ಇಸ್ ನೆವರ್ ಶೇಕನ್, ಇಟ್ ಈಸ್ ದಿ ಸ್ಟಾರ್ ಟು ಎವ್ರಿ ವಾಂಡ್ರಿಂಗ್ ಬಾರ್ಕ್. ನೋಡಿ, ಮತ್ತು ಅದಲ್ಲದೆ ಇದು ಒಂದು ನಕ್ಷತ್ರ ಅಂತ, ಯಾವುದು ಧ್ರುವ ನಕ್ಷತ್ರ ಅಂತೀವಿ. ಈ ಧ್ರುವ ನಕ್ಷತ್ರನ ಸಾಮಾನ್ಯವಾಗಿ ಮೊದಲಿನ ಕಾಲದ ಜನ ರಾತ್ರಿ ಹೊತ್ತಲ್ಲಿ ಅವರಿಗೆ ಕಂಪಾಸ್ ಇರ್ತಿರಲಿಲ್ಲ. ಹಾಗಾಗಿ ಉತ್ತರ ದಕ್ಷಿಣನ ತಿಳ್ಕೋಬೇಕು ಅಂತಂದರೆ ತಮ್ಮ ಜಾಡನ್ನು ತಾವು ತಿಳ್ಕೋಬೇಕು ಸಮುದ್ರದಲ್ಲಿ ಅಂದರೆ ಈ ಧ್ರುವ ನಕ್ಷತ್ರವಂದ್ರೆ ಅವರು ಅನುಸರಿಸ್ತಾ ಇದ್ರು. ಹಾಗಾಗಿ ಇದು ಒಂದು ದಾರಿ ತೋರುವ ನಕ್ಷತ್ರವಾಗಿತ್ತು. ಹಾಗೆ ಈ ಟ್ರೂ ಲವ್ ಅನ್ನೋದೇನಿದೆ ಅದು ಈ ಥರ ಧ್ರುವ ನಕ್ಷತ್ರ ಯಾವ ರೀತಿ ಹಡಗುಗಳಿಗೆ ಮಾರ್ಗವನ್ನು ತೋರಿಸುತ್ತೋ ಅದೇ ರೀತಿಯಲ್ಲಿ ಬೇರೆ ಬೇರೆ ತರಹದ ಪ್ರೀತಿಗಳಿಗೆ ಇದು ಮಾದರಿ ಅಂತ, ಇದು ಗೈಡ್ ಅಂತ. ಈಗ ಹೊಸದಾಗಿ ಮದುವೆ ಆದವರಿಗೆ ಅಥವಾ ಪ್ರೀತಿಯಲ್ಲಿ ಇರುವವರಿಗೆ ಇದು ಒಂದು ಮಾದರಿ. ನೋಡಿ, ಹೀಗಿದ್ದರೆ ಮಾತ್ರ ನಿಮಗೆ ಇದನ್ನು ಟ್ರೂ ಲವ್ ಅಂತೀವಿ ಅಂತ. ಹೂಸ್ ವರ್ತ್ ಈಸ್ ಅನ್ನೋನ್ ಆಲ್ದೋ ಹಿಸ್ ಹೈಟ್ ಬಿ ಟೇಕನ್. ಹೂಸ್ ವರ್ತ್ ಈಸ್ ಅನ್ನೋನ್ ಅಂತಂದರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ. ಆಲ್ದೋ ಇಟ್ಸ್ ಹೈಟ್ ಬಿ ಟೇಕನ್ ಅಂದರೆ ಅದರ ಎತ್ತರ ಎಷ್ಟಿದೆ ಅಂದರೆ ಎತ್ತರ ಅಂತ ಇಲ್ಲಿ ಘನತೆ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ಅದರ ಘನತೆ ಎಷ್ಟಿದೆ ಅಂತ ಹೇಳ್ಬೋದೇ ಹೊರತು ಅದರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ನಕ್ಷತ್ರಕ್ಕೆ ತನ್ನದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಯಾಕಂತಂದರೆ ಇದು ಗೈಡ್ ಮಾಡುತ್ತೆ. ಇಟ್ ಇಸ್ ಅ ಗೈಡಿಂಗ್ ಫೋರ್ಸ್. ಲವ್ ಇಸ್ ನಾಟ್ ಟೈಮ್ಸ್ ಫೂಲ್. ಇಂಗ್ಲೆಂಡ್ ಅಥವಾ ಯುರೋಪಿನಲ್ಲಿ ಈ ಲ್ಯಾಂಡ್ ಲಾರ್ಡ್ಸ್ ಇರ್ತಾ ಇದ್ರಲ್ಲ, ಅವರು ತಮ್ಮ ಹತ್ರ ತಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಆಗ ಈ ಜೋಕರ್ಗಳನ್ನು ತಮ್ಮ ಹತ್ರ ಇಟ್ಕೊಂಡಿರ್ತಿದ್ರು. ಜಸ್ಟರ್ಸ್ ಅಂತ ಇದ್ರು ಅವರಿಗೆ. ಅವ್ರನ್ನ ಫೂಲ್ ಅಂತಾನು ಕರೀತಾ ಇದ್ರು. ಅಂದರೆ ಇಲ್ಲಿ ಯಾಕೆ ಇದನ್ನು ಬಳಸಿದ್ದಾರೆ ಅಂದರೆ, ಹೇಗೆ ಒಬ್ಬ ಫೂಲ್ ಅಥವಾ ಒಬ್ಬ ಜಸ್ಟರ್ ತನ್ನ ಒಡೆಯ ಏನು ಬಯಸ್ತಾನೋ ಆ ಥರ ಅವನು ಆ್ಯಕ್ಟ್ ಮಾಡಬೇಕಾಗ್ತಿತ್ತು. ಅವನಿಗೆ ತನ್ನದೇ ಆಗಿರತಕ್ಕಂಥ ವ್ಯಕ್ತಿತ್ವ ಇರಲಿಲ್ಲ. ಅಂದರೆ ಅವನೊಂದು ಆಟದ ಬೊಂಬೆಯಾಗಿರ್ತಿದ್ದ ಹಾಗೂ ಅಂದ್ಕೋಬೋದು, ಅಥವಾ ಇದನ್ನು ಆಟದ ಬೊಂಬೆ ಅಂತಲೂ ಅನ್ಕೋಬೋದು. ಆಡಿಸುವ ತನ್ನ ಕೈಯಲ್ಲಿ ಇರತಕ್ಕಂಥ ಆಟದ ಬೊಂಬೆ. ಹಾಗ ಅಲ್ಲ ಇದು ಅಂತ ಹೇಳ್ತಾರೆ. ಟ್ರೂ ಲವ್ ಅನ್ನೋದು ಸಮಯದ ಹಂಗಿನಲ್ಲಿ ಇಲ್ಲ, ಸಮಯದ ಕಂಟ್ರೋಲ್ನಲ್ಲಿ ಇಲ್ಲ ಅದು. ಆಮೇಲೆ ಸಮಯದ ಕಂಟ್ರೋಲ್ನಲ್ಲಿ ಇದ್ದದ್ದು ಏನಾಗ್ತವೆ ಅನ್ನೋದು ಮುಂದೆ ಹೇಳ್ತಾರೆ. ದೋಸ್ ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್ ವಿದಿನ್ ಹಿಸ್ ಬೆಂಡಿಂಗ್ ಸಿಕಲ್ಸ್ ಕಂಪಾಸ್ ಕಮ್. ನೋಡಿ, ಇಲ್ಲಿ ಹೆಂಗೆ ಶಬ್ದಗಳಿಂದ ಒಂದು ಚಿತ್ರಣವನ್ನು ನಿರ್ಮಾಣ ಮಾಡ್ತಾರೆ. ಏನದು ಚಿತ್ರಣ ಅಂದರೆ, ಒಬ್ಬ ರೈತ ಅನ್ಕೋಣ, ಅವನ ಕೈಯಲ್ಲಿ ಒಂದು ಕುಡುಗೋಲಿದೆ. ಆ ಕುಡುಗೋಲಿನಿಂದ ಅವನು ಅಲ್ಲಿರ್ತಕ್ಕಂಥ ಗಿಡಗಳನ್ನು ಕಡಿತಾ ಇದ್ದಾನೆ. ಅವನು ಕಡಿಯುವಾಗ ಏನು ಮಾಡ್ತಾನೆ, ಒಂದು ಕಡೆಯಿಂದ ಬಲಗಡೆಯಿಂದ ಹಿಂಗೆ ಎಡಗಡೆಗೆ ಅದನ್ನು ತಿರುಗಿಸ್ತಾನೆ. ಈ ರೀತಿಯಾಗಿ ಅದನ್ನು ತಿರುಗಿಸ್ತಾ ಹೋಗ್ತಾನೆ. ಅವನು ಸುತ್ತಲೂ ಅದನ್ನು ಹೊಡೆದಾಗ ಅದು ರೌಂಡಾಗಿ ಬರ್ತಾ ಇರೋದ್ರಿಂದ, ಸರ್ಕ್ಯುಲರ್ ಬರ್ತಾ ಇರೋದ್ರಿಂದ ಅದಕ್ಕೆ ಕಂಪಾಸ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ತನ್ನ ಸುತ್ತಲೂ ತನ್ನ ಕೈಗೆ ಎಟಕುವಷ್ಟು ಏನೇನು ಬರುತ್ತೋ ಅದನ್ನೆಲ್ಲವನ್ನು ಹಾಳು ಮಾಡಬಲ್ಲ, ಅಂದರೆ ಅದನ್ನು ಕೊಯ್ಯಬಲ್ಲ. ಅಂದರೆ ಟೈಮ್ ಅಂತಕ್ಕಂಥವನು ಈ ಥರ ಕೈಯಲ್ಲಿ ಕುಡುಗೋಲು ಹಿಡ್ಕೊಂಡು ಕೊಯ್ತಾ ಇದ್ದಾನೆ ಅಂತಂದ್ರೇನು, ತನ್ನ ಪರಿಧಿಯಲ್ಲಿ ಬರ್ತಕ್ಕಂಥವನ್ನು ಅವನು ಹಾಳು ಮಾಡುವ ಶಕ್ತಿ ಇದೆ. ಅದು ಯಾವುದು ಹಾಗಾದರೆ? ಮನುಷ್ಯರಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಇಲ್ಲಿ ರೋಸಿ ಲಿಪ್ಸ್ ಆ್ಯಂಡ್ ಚೀಕ್ಸ್ ಅಂತ ಉಪಯೋಗ ಮಾಡ್ತಾನೆ. ಗುಲಾಬಿ ತುಟಿಗಳು ಮತ್ತು ಗುಲಾಬಿ ಕೆನ್ನೆಗಳು ಹೇಗೆ ಸಮಯದ ಕಂಟ್ರೋಲ್ನಲ್ಲಿ ಬಂದು ಗುಲಾಬಿ ಕೆನ್ನೆಗಳು ಸುಕ್ಕುಗಟ್ಟಿದ ಕೆನ್ನೆಗಳಾಗತ್ತೆ, ಗುಲಾಬಿಯಾಗಿರ್ತಕ್ಕಂಥ ತುಟಿಗಳು ಒಣಗಿದ ತುಟಿಗಳಾಗಿಬಿಡ್ತವೆ.
ಅಂದರೆ ಇದನ್ನೆಲ್ಲ ಮಾಡುವವನು ಯಾರು? ಟೈಮ್. ಟೈಮ್ ಅಂದರೆ ಒಬ್ಬನು ಮನುಷ್ಯನ ಥರ ನೋಡ್ತಾ ಇದ್ದಾರೆ, ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ. ಹಾಗೆ ಸಮಯ ಇದನ್ನೆಲ್ಲ ಮಾಡಬಲ್ಲದು. ಅಂದರೆ ಸಮಯಕ್ಕೆ ಇಷ್ಟು ಶಕ್ತಿ ಇದೆ, ಬದಲು ಮಾಡುವ ಶಕ್ತಿ ಇದೆ. ಆದರೆ ಟ್ರೂ ಲವ್ ಅದರ ಹಂಗಿನಲ್ಲಿ ಇಲ್ಲ. ಟ್ರೂ ಲವ್ ಅನ್ನೋದು ಅದರ ಪರಿಧಿಯಿಂದ ದೂರ ಇದೆ ಅಂತ, ಬಿಯಾಂಡ್ ಇಟ್ಸ್ ಆಂಬಿಟ್ ಅಂತ ಹೇಳ್ತೀವಿ. ಅದನ್ನು ಮೀರಿ ದೂರದಲ್ಲಿದೆ ಅದು. ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಟೈಮ್ಗೆ ಅಂತ. ಯಾಕಂತೆ ಇದು ಫಿಸಿಕಲ್ ಯೂನಿಯನ್ ಅಲ್ಲ, ಅಂದರೆ ದೈಹಿಕ ಮಿಲನ ಅಲ್ಲ, ಇದು ಮಾನಸಿಕ ಮಿಲನ, ಪವಿತ್ರವಾಗಿರತಕ್ಕಂಥ ಮನಸ್ಸುಗಳ ಮಿಲನ. ಇದು ಯಾವುದು? ಟ್ರೂ ಲವ್. ಅದಕ್ಕೋಸ್ಕರ ಸಮಯ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಲವ್ ಆಲ್ಟರ್ಸ್ ನಾಟ್ ವಿತ್ ಇಟ್ಸ್ ಬ್ರೀಫ್ ಅವರ್ಸ್ ಆ್ಯಂಡ್ ವೀಕ್ಸ್. ಆಲ್ಟರ್ ಅಂದರೆ ಮತ್ತೆ ಬದಲಾವಣೆ. ಈ ನಿಜವಾದ ಪ್ರೀತಿ ಅನ್ನೋದು ಗಂಟೆಗಳಲ್ಲೋ, ವಾರಗಳಲ್ಲೋ, ಅಥವಾ ತಿಂಗಳುಗಳಲ್ಲೋ, ವರ್ಷಗಳಲ್ಲೋ ಇದು ಬದಲಾಗುವಂಥದ್ದಲ್ಲ. ಇದನ್ನು ಬದಲು ಮಾಡುವ ಶಕ್ತಿ ಸಮಯಕ್ಕೆ ಇಲ್ಲ. ಬಟ್ ಬೇರ್ಸ್ ಇಟ್ ಔಟ್ ಈವನ್ ಟು ದ ಎಡ್ಜ್ ಆಫ್ ದಿ ಡೂಮ್. ಇಟ್ ಹೋಲ್ಡ್ಸ್ ಆನ್ ಅಂತ ಹಿಡ್ಕೊಳ್ಳುತ್ತೆ, ಗಟ್ಟಿಯಾಗಿ ಹಿಡ್ಕೊಂಡು ನಿಂತ್ಕೊಳ್ಳುತ್ತೆ. ಎಲ್ಲಿವರೆಗೂ? ಡೂಮ್ ಅಂತಂದರೆ ಕೊನೆಯುಸಿರು, ಡೆತ್ ಅಂತ. ಅಂದರೆ ಸಾವು ಬರೋವರೆಗೂ ಅದು ಗಟ್ಟಿಯಾಗಿ ಹಿಡ್ಕೊಂಡೇ ಇರುತ್ತೆ. ಸೊ ಯಾವ ವ್ಯಕ್ತಿ ಒಬ್ಬರನ್ನ ಪ್ರೀತಿಸುವಾಗ ತಾನು ಸಾಯುವವರೆಗೂ ಅವರನ್ನು ಪ್ರೀತಿಸ್ತಾ ಹೋಗ್ತಾನೋ ಅದು ನಿಜವಾದ ಪ್ರೀತಿ ಅಂತ. ಈಗ ಕೊನೆಯಲ್ಲಿ ಒಂದು ಕಪ್ಲೆಟ್ ಅಂತ ಬರುತ್ತೆ, 2 ಸಾಲುಗಳದು, ಅದು ಪಂಚಿಂಗ್ ಲೈನ್. ಏನು ಪಂಚಿಂಗ್ ಲೈನ್ಸ್ಗಳನ್ನು ಹೇಳ್ತಾನೆ ಅಂತ ನೋಡೋಣ. ಇಫ್ ದಿಸ್ ಬಿ ಎರರ್, ಒಂದು ವೇಳೆ ಇದು ತಪ್ಪು ಅಂತ ನಿಮಗೆ ಅನಿಸಿದರೆ, ಸುಳ್ಳು ಅಂತ ನಿಮಗೆ ಅನಿಸಿದರೆ, ಆ್ಯಂಡ್ ಅಪಾನ್ ಮೀ ಪ್ರೂವ್ಡ್, ನಾನು ತಪ್ಪು ಹೇಳ್ತಿದ್ದೀನಿ ಅಂತ ನೀವು ಸಿದ್ಧ ಮಾಡಿದರೆ, ಪ್ರೂವ್ ಮಾಡಿದರೆ, ಐ ನೆವರ್ ರೆಟ್, ನಾನು ಬರೆಯುವುದೇ ಇಲ್ಲ. ಇದರಲ್ಲಿ 2 ಇಂಟರ್ಪ್ರಿಟೇಷನ್ ಹೇಳ್ಬೋದು. ಅಂದರೆ ಇಲ್ಲಿವರೆಗೂ ನಾನು ಏನನ್ನೂ ಬರದೇ ಇಲ್ಲಂತನೂ ಅರ್ಥ ಆಗುತ್ತೆ. ಆದರೆ ಇದಕ್ಕಿಂತ ನನಗೆ ಸರಿಯಾಗಿ ಏನು ಅನಿಸುತ್ತಂದರೆ ಮುಂದೆ ನಾನು ಬರೆಯಲ್ಲ ಅಂತ. ಅಂದರೆ ಇಲ್ಲಿವರೆಗೂ ಬರೆದಿದ್ದೀನಿ, ಆದರೆ ನೀವೇನಾದರೂ ಪ್ರೂವ್ ಮಾಡಿದರೆ ಬರೆಯದೇ ಬಿಟ್ಟು ಬಿಡ್ತೀನಿ ಅಂತ. ಇದು ಸರಿಯಾದಂಥ ಚಾಲೆಂಜ್ ಆಗುತ್ತೆ. ಅದಕ್ಕೋಸ್ಕರ ಐ ನೆವರ್ ರೆಟ್ ಅಂದರೆ ಮುಂದೆ ನಾನು ಎಂದೂ ಏನನ್ನೂ ಬರೆಯೋದಿಲ್ಲ ಅಂತ. ಯಾಕೆ ಈ ಮಾತನ್ನು ಹೇಳ್ತಾನಂದರೆ, ಒಬ್ಬ ಕವಿ, ಒಬ್ಬ ನಾಟಕಕಾರನಿಗೆ ಬರವಣಿಗೆಯೇ ಅವನ ಜೀವಾಳ. ಸೊ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತಂದರೆ ಶೇಕ್ಸ್ಪಿಯರ್ಗೆ, ನೋಡ್ರಪ್ಪ ನೀವೇನಾದರೂ ತಪ್ಪು ಅಂತ ನಾನು ಪ್ರೂವ್ ಮಾಡಿಬಿಟ್ರೆ ನನ್ನ ಮಾತನ್ನು, ನಾನು ಬರೆಯೋದನ್ನೇ ಬಿಟ್ಬಿಡ್ತೀನಿ ಅಂದ್ರೇನು, ನನ್ನ ಜೀವನನೇ ನಾನು ಮುಗಿಸ್ಬಿಡ್ತೀನಿ ಅನ್ನೋ ಅರ್ಥ ಅದು. ಯಾಕಂದರೆ ಅದೇ ಆತನ ಬ್ರೆಡ್ ಆ್ಯಂಡ್ ಬಟರ್, ಅದೇ ಆತನ ಜೀವಾಳ. ಅದಕ್ಕೆ ಅದನ್ನು ನಾನು ಬಿಟ್ಬಿಡ್ತೀನಿ ಅಂತ ಹೇಳುವ ಮಟ್ಟಕ್ಕೆ ಹೋಗ್ತಾನೆ ಶೇಕ್ಸ್ಪಿಯರ್. ಐ ನೆವರ್ ರೆಟ್ ನಾರ್ ನೋ ಮ್ಯಾನ್ ಎವರ್ ಲವ್ಡ್. ಇನ್ನೂ ಒಂದು ಮಾತನ್ನು ಹೇಳ್ತಾನೆ, ಒಂದು ವೇಳೆ ಇದು ನೀವು ತಪ್ಪು ಅಂತ ಹೇಳೋದಾದರೆ, ನಾನು ಹೇಳಿದ್ದು ಸರಿ ಇಲ್ಲ ಅಂತ ನೀವು ಹೇಳೋದಾದರೆ, ಆಗ ಇನ್ನೊಂದು ಏನು ಪ್ರೂವ್ ಆಗುತ್ತೆ ಅಂತಂದರೆ, ಇಲ್ಲಿವರೆಗೂ ಯಾವ ಮನುಷ್ಯನು ಯಾರನ್ನು ಪ್ರೀತಿಸಿಯೇ ಇಲ್ಲ. ಅಂದರೆ ಮತ್ತೆ ಏನಂತ ಆಗುತ್ತೆ, ಇಲ್ಲಿವರೆಗೂ ಜನ ಪ್ರೀತಿಸ್ತಾನೆ ಬಂದಿದ್ದಾರೆ, ಹಾಗಾಗಿ ನಾ ಹೇಳ್ತಕ್ಕಂಥದ್ದು ನಿಜವಾಗೇ ಇದೆ, 100% ನಿಜವಾಗೇ ಇದೆ ಅನ್ನೋದು ಇದರ ಅರ್ಥ. ಈಗ ಕನ್ನಡದಲ್ಲಿ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಆದರೆ ಇದು ಸಾಲದು. ಯಾಕಂತಂದರೆ ಅಲ್ಟಿಮೇಟ್ಲಿ ನೀವು ಬರೀಬೇಕಾಗಿದ್ದು ಮತ್ತು ಇಂಗ್ಲೀಷ್ನಲ್ಲೇ ಉತ್ತರಗಳನ್ನು. ಹಾಗಾಗಿ ಅಲ್ಲಿ ಒಳ್ಳೆಯ ಲ್ಯಾಂಗ್ವೇಜ್ ಇರತಕ್ಕಂಥ ಒಂದು ಸಮರಿ ನಿಮಗೆ ಬೇಕಾಗುತ್ತೆ. ಅದಕ್ಕೋಸ್ಕರ 2 ಥರದ ಸಮರಿ, ಒಂದು ಭಾಳ ಬ್ರೀಫ್ ಆಗಿರತಕ್ಕಂಥ ಸಣ್ಣ ಸಮರಿ ಮತ್ತು ಒಂದು ಡೀಟೇಲ್ ಆಗಿರತಕ್ಕಂಥ ಸಮರಿ. ಇವೆರಡನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಅದನ್ನು ನೀವು ನೋಡಿಕೊಂಡು ಅದನ್ನು ಬರ್ಕೊಂಡು ಎಕ್ಸಾಮಿನೇಷನ್ನಲ್ಲಿ ಬರುವ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನಾಗಿ ಅದನ್ನು ಮಾರ್ಪಡಿಸ್ಕೋಬಹುದು ನಿಮ್ಮ ಪ್ರಶ್ನೆಗಳಿಗೆ ತಕ್ಕಂತೆ. ಯಾಕಂದರೆ ಯಾವ್ಯಾವ ಪ್ರಶ್ನೆಗಳು ಕೇಳ್ತಾರೆ ಅಂಥೇಳಿ ಡೈರೆಕ್ಟ್ ಈಗಲೇ ನಮಗೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸಮರಿ ರೂಪದಲ್ಲಿ ಅದನ್ನು ಕೊಟ್ಟಿರುತ್ತೆ. ನೀವು ಅದನ್ನು ನಿಮ್ಮ ಪ್ರಶ್ನೆ ಉತ್ತರಗಳಿಗೆ ನೀವು ಬಳಸ್ಕೋಬಹುದು. ಇದೇ ಚಾನಲ್ನಲ್ಲಿ ಇನ್ನೂ ಸಾಕಷ್ಟು ವಿಡಿಯೋಗಳು ನಿಮಗೆ ಬೇಕಾದದ್ದು ಇದ್ದಾವೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇಲಿಸ್ಟ್ಗೆ ಹೋಗಿ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಅದರಲ್ಲಿ ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ, ಡಿಗ್ರಿಯವರಿಗೆ ಬೇಕಾಗಿರ್ತಕ್ಕಂಥದ್ದು. ಇದಲ್ಲದೆ ಇದೊಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದರಲ್ಲಿ PUCಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಇದೆ. ಅದಲ್ಲದೆ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ತುಂಬ ಚೆನ್ನಾಗಿ ಇಂಗ್ಲೀಷನ್ನು ಕಲೀಲಿಕ್ಕೆ
ಒಂದು ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ದೀನಿ. ಒಂದು 65 ವಿಡಿಯೋಗಳಿದೆ. ಅದನ್ನು ಒಂದಾದ ನಂತರ ಒಂದು ಅಳವಡಿಸಿದ್ದೀನಿ. ಆ ಪ್ಲೇಲಿಸ್ಟಲ್ಲಿ ಹೋಗಿ ಅವರು 1 2 3 4 ಹಾಗೆ ಕಲ್ತರಂದರೆ ಭದ್ರ ಬುನಾದಿ ಅವ್ರಿಗೆ ಇಂಗ್ಲೀಷಿಂದು ಬೀಳುತ್ತೆ. ಅದಕ್ಕೋಸ್ಕರ ಅಂಥ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಅವ್ರಿಗೆ ಇದನ್ನು ರೆಕಮೆಂಡ್ ಮಾಡಿ. ವಿಜಯೇಂದ್ರ ಕ್ಷತ್ರಿಯ ಅಂತ ಹೊಡೆದ್ರೆ ನನ್ನ ಚಾನಲ್ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ದ ವಿಡಿಯೋ ಇಫ್ ಇಟ್ ಇಸ್ ಗುಡ್ ಫಾರ್ ಯು, ಇಫ್ ಇಟ್ ಈಸ್ ಯೂಸ್ಫುಲ್ ಫಾರ್ ಅದರ್ಸ್.